ಸ್ನೇಹಿತರೆ, ನಮ್ಮ ಧರೆಯ ಮೇಲೆ ಸ್ವರ್ಗವನ್ನ ಕಾಣಬಹುದು. ಭೂಮಿಯ ಮೇಲೆ ನಮಗರಿಯದ ಅದೆಷ್ಟೋ ಸುಂದರ ತಾಣಗಳಿದೆ. ಅಂತಹ ಟಾಪ್ 10 ಸುಂದರ ದ್ವೀಪಗಳ ಪರಿಚಯ ಇಲ್ಲಿದೆ ನೋಡಿ. ಒಂದು ಲುಕ್ ಸಾಕು ಮನ ತಣಿಯೋಕೆ, ಒಂದು ಝಲಕ್ ಸಾಕು ನಮ್ಮನ್ನೇ ನಾವು ಮರೆಯೋಕೆ. ಅಷ್ಟು ಅದ್ಭುತ ಈ ದ್ವೀಪಗಳ ಸೌಂದರ್ಯ. ನಮ್ಮ ಭೂಮಿ ಮೇಲೆ ಇಂಥ 10 ಹಲವು ಸುಂದರ ದ್ವೀಪಗಳಿವೆ. ಅವುಗಳನ್ನ ಸ್ಪರ್ಧೆಗಿಳಿಸಿದ್ರೆ ಯಾರ ಸೌಂದರ್ಯ ಮಿಗಿಲು ಅನ್ನೋದನ್ನ ನಿರ್ಧಾರ ಮಾಡೋದೇ ಕಷ್ಟ ಸಾಧ್ಯ. ಆದ್ರೂ ಆ ದ್ವೀಪದ ಸೌಂದರ್ಯ, ಅಲ್ಲಿನ ಪರಿಸರ, ಸಂಸ್ಕೃತಿ, ಪ್ರವಾಸಿಗರ ಅನುಭವ, ಅನುಕೂಲ ಹಾಗೂ ಜಲಕ್ರೀಡೆಗಳು ಮುಂತಾದ ಅಂಶಗಳ ಮೇಲೆ ವಿಶ್ವದ ಟಾಪ್ 10 ದ್ವೀಪ ಪಟ್ಟಿಯನ್ನ ನಿಮ್ಮ ಮುಂದೆ ಇಡ್ತಿದ್ದೇವೆ. ಟಾಪ್ 10 ದ್ವೀಪದ ಹೆಸರು ಮೂರಿಯಾ. ದ್ವೀಪ ಎಲ್ಲಿದೆ ಗೊತ್ತಾ? ಫ್ರೆಂಚ್ ಪೊಲಿನೇಷಿಯಾ. ಮೂರಿಯಾ ದ್ವೀಪ ಸೌಂದರ್ಯಕ್ಕೆ ಮತ್ತೊಂದು ಹೆಸರು ಅನ್ಬಹುದು. ಫ್ರೆಂಚ್ ಪೊಲಿನೇಷಿಯಾದಲ್ಲಿರೋ ಈ ದ್ವೀಪದ ಸೌಂದರ್ಯಕ್ಕೆ ಸಾಟಿಯೇ ಇಲ್ಲ ಬಿಡಿ. ಈ ದ್ವೀಪದೊಳಗೆ ಕಾಲಿಟ್ರೆ ನಮ್ಮನ್ನೇ ನಾವು ಮರೆತು ಬಿಡ್ತೇವೆ. ಶುಭ್ರ ಮರಳ ರಾಶಿ ಈ ದ್ವೀಪದ ಮೆರುಗನ್ನ ಇನ್ನಷ್ಟು ಹೆಚ್ಚಿಸಿದೆ. ಈ ದ್ವೀಪ ಸಾಹಸ ಕ್ರೀಡೆಗೆ ಹೇಳಿ ಮಾಡಿಸಿದಂತಿದೆ. ಈ ದ್ವೀಪದಲ್ಲಿ ಸುಂದರ ಜಲಪಾತಗಳೂ ಇವೆ. ಸುಮಾರು 3 ಕಿಲೋಮೀಟರ್ ಉದ್ದದ ಒಪುನೊಹೊ ಸಾಗರ ತಡಿಯಂತೂ ಅದ್ಭುತ. ಮೂರಿಯಾ ದ್ವೀಪ ನವ ದಂಪತಿಗಳಿಗೆ ಕಾಲ ಕಳೆಯೋಕೆ ಬೆಸ್ಟ್ ಪ್ಲೇಸ್. ಟಾಪ್ 9 ದ್ವೀಪದ ಹೆಸರು ಫಿಜಿ. ಈ ದ್ವೀಪ ಫಿಜಿ ರಾಷ್ಟ್ರದಲ್ಲಿದೆ. ವಿಶ್ವದ ಟಾಪ್ 9ನೇ ಸುಂದರ ದ್ವೀಪದ ಪಟ್ಟವನ್ನ ಫಿಜಿ ದ್ವೀಪ ಅಲಂಕರಿಸಿದೆ. ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿರೋ ಈ ದ್ವೀಪ ಫಿಜಿ ರಾಷ್ಟ್ರದ ಆರ್ಥಿಕತೆಯ ಬೆನ್ನೆಲುಬಾಗಿದೆ. ಈ ದ್ವೀಪದಲ್ಲಿ ಸುಂದರ ಬೀಚ್, ಹವಳ ದಂಡೆಗಳು, ತೆಂಗಿನ ಮರಗಳ ಸಾಲಿರೋ ಕಡಲ ತಡಿ ಒಂದಾ ಎರಡ. ಪರಿಸರ ಪ್ರೇಮಿಯ ಸ್ವರ್ಗ ಈ ಫಿಜಿ ದ್ವೀಪ. ಈ ದ್ವೀಪದ ಅಂದಕ್ಕೆ ಮಳೆಕಾಡಿನ ಹಸಿರ ಹಾಸು, ಪರ್ವತ ಸಾಲುಗಳು, ಭೋರ್ಗರೆಯುವ ಜಲಪಾತಗಳು ಇನ್ನಷ್ಟು ಮೆರುಗು ಕೊಟ್ಟಿವೆ. ಬೌಮಾ ರಾಷ್ಟ್ರೀಯ ಪಾರಂಪರಿಕ ಉದ್ಯಾನವನದಲ್ಲಿರೋ 3 ಜಲಪಾತಗಳ ಅಂದವನ್ನ ಸವಿಯಲೇಬೇಕು. ಸ್ವಾಭಾವಿಕ ಈಜುಕೊಳಗಳಲ್ಲಿ ತೇಲಾಡಲೇಬೇಕು. ಸ್ಕೂಬಾ ಡೈವಿಂಗ್, ಜಲ ಕ್ರೀಡೆಗಳು ಈ ದ್ವೀಪದ ಮೇನ್ ಅಟ್ರಾಕ್ಷನ್. ಟಾಪ್ 8 ದ್ವೀಪದ ಹೆಸರು ಬಾಲಿ. ದ್ವೀಪ ಎಲ್ಲಿದೆ ಗೊತ್ತಾ? ಇಂಡೋನೇಷಿಯಾ. ಬಾಲಿ ವಿಶ್ವದ ಅತ್ಯಂತ ಪ್ರಸಿದ್ಧ ದ್ವೀಪಗಳಲ್ಲಿ ಒಂದಾಗಿದೆ. ಇದು ಪ್ರವಾಸಿಗರ ಅತ್ಯಂತ ಫೇವರಿಟ್ ಪ್ರವಾಸಿ ತಾಣ. ಇಂಡೋನೇಷ್ಯಾದಲ್ಲಿರೋ ಈ ದ್ವೀಪ ಪರಂಪರೆಗೆ, ಆಧ್ಯಾತ್ಮಿಕತೆಗೆ ಹಾಗೂ ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಇಲ್ಲಿ ಎಲ್ಲಿ ಕಣ್ಣು ಹಾಯಿಸಿದರೂ ಹಸಿರೇ ಹಸಿರು. ಮಳೆಕಾಡಿನ ಅಂದ, ಭತ್ತದ ಗದ್ದೆಗಳ ಚಂದ, ಜ್ವಾಲಾಮುಖಿ ಪರ್ವತಗಳ ಭಯಾನಕತೆ, ಹವಳ ದಂಡೆಗಳ ಸೌಂದರ್ಯ, ಜಲಪಾತಗಳ ಗಾಂಭೀರ್ಯ ಇಡೀ ದ್ವೀಪದ ಮೆರುಗನ್ನ ಇಮ್ಮಡಿಗೊಳಿಸಿದೆ. ಬಾಲಿ ದೇಶದಲ್ಲಿ ವಿಶಿಷ್ಟವಾಗಿ ನಿರ್ಮಿಸಲಾಗಿರುವ ದೇವಾಲಯಗಳು ಈ ದ್ವೀಪಕ್ಕೆ ವಿಭಿನ್ನತೆಯನ್ನ ತಂದುಕೊಟ್ಟಿದೆ. ಹಾಗಾಗಿ ಬಾಲಿ
ವಿಶ್ವದ 8ನೇ ಸುಂದರ ದ್ವೀಪ ಎನಿಸಿಕೊಂಡಿದೆ. ಟಾಪ್ 7 ದ್ವೀಪದ ಹೆಸರು ಸಿಷೆಲ್ಸ್. ಇದು ಆಫ್ರಿಕಾದಲ್ಲಿದೆ. ವಿಶ್ವದ 7ನೇ ಸುಂದರ ದ್ವೀಪ ಯಾವುದು ಗೊತ್ತಾ? ಆಫ್ರಿಕಾದ ಪೂರ್ವ ಕರಾವಳಿಯಲ್ಲಿರೋ ಸಿಷೆಲ್ಸ್ ದ್ವೀಪ ಸಮೂಹ. 115 ದ್ವೀಪರಾಶಿಗಳನ್ನು ಹೊಂದಿರೋ ಸಿಷೆಲ್ಸ್ ಅಂದವನ್ನ ವರ್ಣಿಸಲು ಪದಗಳೇ ಸಾಲದು. ಶುಭ್ರ ಬಿಳಿ ಮರಳ ರಾಶಿ, ಸ್ಫಟಿಕದಂತೆ ಹೊಳೆಯೋ ನೀರು ಪ್ರವಾಸಿಗರನ್ನ ಮಂತ್ರಮುಗ್ಧಗೊಳಿಸುತ್ತೆ. ಈ ದ್ವೀಪದಲ್ಲಿ 2,000 ಜಾತಿಯ ಗಿಡಗಳು, 1,000ಕ್ಕೂ ಹೆಚ್ಚು ಜಾತಿಯ ಮೀನುಗಳು ಅಲ್ಲದೆ 12 ಬಗೆಯ ವಿಶಿಷ್ಟ ಪಕ್ಷಿ ಸಂಕುಲಗಳನ್ನು ಈ ದ್ವೀಪದಲ್ಲಿ ಕಾಣಬಹುದಾಗಿದೆ. ಈ ದ್ವೀಪ ವಿಭಿನ್ನ ರೀತಿಯ ಜಲಚರಗಳನ್ನು ಹೊಂದಿದೆ. ಇಲ್ಲಿ 6 ರಾಷ್ಟ್ರೀಯ ಮತ್ಸ್ಯ ಪಾರ್ಕ್ಗಳಿವೆ. ಇಲ್ಲಿನ ಹವಳ ದಂಡೆಗಳ ಸೌಂದರ್ಯ ಸವಿಯಲು ಕಣ್ಣೆರಡು ಸಾಲದು. ಟಾಪ್ 6 ದ್ವೀಪದ ಹೆಸರು ಕ್ರೆಟೆ. ದ್ವೀಪ ಎಲ್ಲಿದೆ ಗೊತ್ತಾ? ಗ್ರೀಸ್ ರಾಷ್ಟ್ರದಲ್ಲಿ. ಕ್ರೆಟೆ ದ್ವೀಪ ವಿಶ್ವದ 6ನೇ ಅತಿ ಸುಂದರ ದ್ವೀಪ. ಇದು ಗ್ರೀಸ್ ದೇಶದ ಅತಿ ದೊಡ್ಡ ಮತ್ತು ಸುಂದರ ದ್ವೀಪಗಳಲ್ಲೊಂದು. ಇದನ್ನ ಭೂಲೋಕದ ಸ್ವರ್ಗ ಅಂತಲೇ ಪ್ರವಾಸಿಗರು ಕರೀತಾರೆ. ಯಾಕಂದ್ರೆ ಈ ದ್ವೀಪ ಸಾಗರದ ಸ್ಫಟಿಕದಂತ ಜಲರಾಶಿ ನಮ್ಮ ಮನಸೂರೆಗೊಳ್ಳುತ್ತೆ. ಮೈಲ್ ಉದ್ದದ ಕಡಲ ತಟವನ್ನ ಹೊಂದಿರೋ ಕ್ರೆಟೆ ದ್ವೀಪದ ಕೆಲ ಬೀಚುಗಳಿಗೆ ಜನಸಂಪರ್ಕವೇ ಇಲ್ಲ. ಇನ್ನು ಈ ದ್ವೀಪದ ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಸೌಂದರ್ಯದ ಗಣಿಯಂತಿರುವ ಪರ್ವತ ಶ್ರೇಣಿಗಳು, ಅಚ್ಚರಿ ಮೂಡಿಸೋ ಕಣಿವೆಗಳು. ಈ ಪರ್ವತ ಶ್ರೇಣಿಗಳನ್ನ ಹತ್ತಿ ಪ್ರಕೃತಿ ಸೌಂದರ್ಯವನ್ನ ಸವಿಯಲು ಇಲ್ಲಿನ ಕೆಲ ಕ್ಲಬ್ಗಳು ಪ್ರವಾಸಿಗರಿಗೆ ಟ್ರೆಕ್ಕಿಂಗ್ ವ್ಯವಸ್ಥೆಯನ್ನ ಮಾಡುತ್ತಿವೆ. ಇನ್ನು ಜಲಕ್ರೀಡೆ ಪ್ರಿಯರಿಗೆ ಅದ್ಭುತ ಜಲಪಾತಗಳಿವೆ. ಇಲ್ಲಿ 2,000ಕ್ಕೂ ಹೆಚ್ಚು ಸಸ್ಯ ರಾಶಿಗಳು, ಈ ಪೈಕಿ 300ಕ್ಕೂ ಹೆಚ್ಚು ಸಸ್ಯ ಸಂಪತ್ತನ್ನ ವಿಶ್ವದ ಬೇರೆಲ್ಲೂ ನಿಮಗೆ ಕಾಣಲು ಸಾಧ್ಯವಿಲ್ಲ. ಟಾಪ್ 5 ದ್ವೀಪದ ಹೆಸರು ಸ್ಯಾಂಟೋರಿನಿ. ದ್ವೀಪ ಎಲ್ಲಿದೆ ಗೊತ್ತಾ? ಗ್ರೀಸ್ ರಾಷ್ಟ್ರದಲ್ಲಿ. ವಿಶ್ವದಲ್ಲೇ ಅತ್ಯಂತ ಸುಂದರ ಸೂರ್ಯಾಸ್ತವನ್ನ ಕಾಣಲು ಸಾಧ್ಯವಾಗುವ ದ್ವೀಪ ಯಾವುದು ಗೊತ್ತಾ? ಗ್ರೀಸ್ ದೇಶದ ಸ್ಯಾಂಟೋರಿನಿ ದ್ವೀಪ. ಕಪ್ಪು, ಕೆಂಪು ಹಾಗೂ ಬಿಳಿ ಮರುಳ ರಾಶಿ, ಅದರ ಮೇಲೆ ಅಲೆ ಅಲೆಯಾಗಿ ದಂಡೆತ್ತಿ ಬರೋ ಕನ್ನಡಿಯಷ್ಟೇ ಶುಭ್ರವಾಗಿರೋ ಜಲರಾಶಿಯನ್ನ ಹೊಂದಿರೋ ಈ ದ್ವೀಪ ವಿಶ್ವದಲ್ಲೇ 5ನೇ ಅತಿ ಸುಂದರ ದ್ವೀಪದ ಸ್ಥಾನವನ್ನ ಗಳಿಸಿದೆ. ಸ್ಯಾಂಟೋರಿನಿ ದ್ವೀಪದ ಅಂದವನ್ನ ಮನುಷ್ಯರು ಹಾಗೂ ಪ್ರಕೃತಿ ಇಬ್ಬರೂ ಸೇರಿ ಶೃಂಗಾರಗೊಳಿಸಿದ್ದಾರೆ. ಬೆಟ್ಟಗಳ ಮೇಲಿನ ಮನುಷ್ಯ ನಿರ್ಮಿಸಿರೋ ಬಿಳಿ ಬಣ್ಣದ ಕಟ್ಟಡಗಳ ಸಾಲು ಪ್ರವಾಸಿಗರ ಕಣ್ಣಿಗೆ ಹಬ್ಬದೂಟ. ಈ ದ್ವೀಪ ಛಾಯಾಗ್ರಾಹಕರ ಫೇವರಿಟ್ ಸ್ಪಾಟ್ ಕೂಡ ಹೌದು. ದ್ವೀಪದ ಹೆಸರು ಗಾಲಾಪಾಗೋಸ್ ದ್ವೀಪ. ದ್ವೀಪ ಎಲ್ಲಿದೆ ಅಂದ್ರೆ
ಈಕ್ವೆಡಾರ್. ಗಾಲಪಾಗೋಸ್ ದ್ವೀಪ ಜನಪ್ರಿಯ ವನ್ಯಜೀವಿ ತಾಣ. ಇದು ವಿಶ್ವದ ಅತ್ಯಂತ ಸುಂದರ ದ್ವೀಪಗಳಲ್ಲಿ 4ನೇ ಸ್ಥಾನವನ್ನ ಪಡೆದಿದೆ. ಇದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ಈ ದ್ವೀಪ ಸಮೂಹ ಇನ್ನೂ ಕೂಡ ತನ್ನ ನೈಜತೆಯನ್ನ ಹಾಗೆ ಉಳಿಸಿಕೊಂಡಿರೋದು. ಒಟ್ಟು 18 ಪ್ರಮುಖ ದ್ವೀಪಗಳನ್ನು ಹೊಂದಿರೋ ಈ ದ್ವೀಪ ರಾಶಿಯ ಕೆಲ ದ್ವೀಪಗಳಿಗೆ ಮನುಷ್ಯ ಹೆಜ್ಜೆಯನ್ನೇ ಇಟ್ಟಿಲ್ಲ. ಈ ದ್ವೀಪಗಳಲ್ಲಿ ನಾವು ಅಪರೂಪದ ಪ್ರಾಣಿ ಹಾಗೂ ಸಸ್ಯ ಸಂಪತ್ತನ್ನ ಕಾಣಬಹುದು. ಗಾಲಪಾಗೋಸ್ ಆಮೆ, ಸಾಗರದ ಓತಿಕ್ಯಾತ, ಗಾಲಪಾಗೋಸ್ ನೀರ್ನಾಯಿ, ಗಾಲಪಾಗೋಸ್ ಪೆಂಗ್ವಿನ್ ಹಾಗೂ ಗಾಲಪಾಗೋಸ್ ಗಿಡುಗ, ಹೀಗೆ ವಿಶಿಷ್ಟ ವನ್ಯಜೀವಿಗಳನ್ನ ನಾವಿಲ್ಲಿ ಕಾಣಬಹುದು. ಈ ದ್ವೀಪ ಸಾಗರ ಕ್ರೀಡೆಗಳಿಗೆ ಹೇಳಿ ಮಾಡಿಸಿದಂತಿದೆ. ಕಾಯಾಕಿಂಗ್, ಈಜು ಇನ್ನಿತರ ಜಲ ಕ್ರೀಡೆಗೆ ಅದ್ಭುತ ತಾಣ. ಅಷ್ಟೇ ಅಲ್ಲದೆ ಮಾಲಿನ್ಯ ರಹಿತ ಪ್ರಶಾಂತ ತಾಣ ನಮಗೆ ಬೇರೆಯದ್ದೇ ಲೋಕದ ಅನುಭವ ಕೊಡುತ್ತೆ. ದ್ವೀಪದ ಹೆಸರು ಪಾಲವಾನ್. ದ್ವೀಪ ಎಲ್ಲಿದೆ ಗೊತ್ತಾ? ಪಾಲವಾನ್ ದ್ವೀಪ ಈ ಧರೆಗಿಳಿದಿರೋ ದೃಶ್ಯ ಕಾವ್ಯದಂತಿದೆ. ಅಷ್ಟು ಸುಂದರ, ಅಷ್ಟು ಅದ್ಭುತ. ಇದು ಪ್ರಕೃತಿಯ ಅಪೂರ್ವ ರಚನೆಗೊಂದು ಉದಾಹರಣೆ. ಸಂತಸದ ವಿಚಾರ ಅಂದ್ರೆ ಪಾಲವಾನ್ ದ್ವೀಪದ ಹೆಚ್ಚಿನ ಭಾಗಕ್ಕೆ ಜನಸಂಪರ್ಕವೇ ಇಲ್ಲದ ಕಾರಣ ಇದರ ಸೌಂದರ್ಯಕ್ಕೆ ಯಾವ ಧಕ್ಕೆಯೂ ಬಂದಿಲ್ಲ. ವಿಶ್ವದ 7 ಹೊಸ ಅದ್ಭುತಗಳ ಪೈಕಿ ಒಂದಾಗಿರೋ ಪೆಟ್ರೋ ಪ್ರಿನ್ಸಾ ಅಂತರ್ಗಾಮಿ ನದಿಯ ತವರೂರು ಈ ಪಾಲವಾನ್ ದ್ವೀಪ. 5 ಕಿಲೋಮೀಟರ್ ಉದ್ದದ ಈ ಪೆಟ್ರೋ ಪ್ರಿನ್ಸಾ ನದಿ ವಿಶ್ವದ ಅತಿ ಉದ್ದದ ಅಂತರ್ಗಾಮಿ ನದಿ ಎಂಬ ಹೆಗ್ಗಳಿಕೆ ಪಡೆದಿದೆ. ಇದನ್ನ 1999ರಲ್ಲಿ ಯುನೆಸ್ಕೋ ಪಾರಂಪರಿಕ ಸ್ಥಳ ಅಂತ ಘೋಷಿಸಲಾಗಿದೆ. ಇದು ಅಪರೂಪದ ಆಮೆ, ಪಕ್ಷಿಗಳ ವಾಸಸ್ಥಾನವೂ ಹೌದು. ಪಾಲವಾನ್ ದ್ವೀಪದ ಅಂದಕ್ಕೆ ಅಲ್ಲಿನ ಮಳೆಕಾಡಿನ ಹಸಿರು, ಮ್ಯಾಂಗ್ರೋವ್ ಸಸ್ಯ ಸಂಕುಲ, 10 ಹಲವು ನದಿಗಳು, ತೊರೆಗಳು, ಕೆರೆಗಳು, ಜಲಪಾತಗಳು ಇನ್ನಷ್ಟು ಮೆರುಗು ಕೊಟ್ಟಿವೆ. ಟಾಪ್ 2 ದ್ವೀಪದ ಹೆಸರು ಬೋರಾ ಬೋರಾ. ದ್ವೀಪ ಎಲ್ಲಿದೆ ಗೊತ್ತಾ? ಫ್ರೆಂಚ್ ಪೊಲಿನೇಷಿಯಾದಲ್ಲಿ. ಬೋರಾ ಬೋರಾ ಅನ್ನೋ ಭೂಸ್ವರ್ಗ ವಿಶ್ವದ ಅತಿ ಸುಂದರ ದ್ವೀಪಗಳ ಪೈಕಿ 2ನೇ ಸ್ಥಾನವನ್ನ ಗಳಿಸಿದೆ. ಫ್ರೆಂಚ್ ಪೊಲಿನೇಷಿಯಾದಲ್ಲಿರೋ ಈ ದ್ವೀಪ ವಿಶ್ವದ ನಂಬರ್ 1 ಜನಪ್ರಿಯ ಹನಿಮೂನ್ ತಾಣವೂ ಹೌದು. ಬೋರಾ ಬೋರದ ಅಂದಕ್ಕೆ ಕುರುಡನೂ ಮರಳಾಗಬೇಕು, ಅಷ್ಟು ಅಪೂರ್ವ ಸೌಂದರ್ಯ ಹೊಂದಿದೆ. ಈ ದ್ವೀಪವನ್ನ ನೀಲಿ ಹಾರದಂತೆ ಆವರಿಸೋ ಜಲರಾಶಿಯ ಅಂದ ನೋಡಲೆರಡು ಕಣ್ಣು ಸಾಲದು. ಶುಭ್ರ ಬಿಳಿ ಬಣ್ಣದ ಮರುಳ ರಾಶಿ ನಮ್ಮನ್ನ ಮಂತ್ರಮುಗ್ಧಗೊಳಿಸುತ್ತೆ. ಇನ್ನು ಇಲ್ಲಿನ ಸಾಗರದ ನೀರಿಗೆ ಬೇರೆ ಬೇರೆ ಬಣ್ಣದ ಛಾಯೆ ಇದೆ. ಆದರೆ ಬೋರಾ ಬೋರಾ ದ್ವೀಪದ ಹೆಚ್ಚಿನ ಬೀಚ್ಗಳು ಖಾಸಗಿ ಒಡೆತನದಲ್ಲಿವೆ. ನೀರಿನಿಂದ ಆವೃತವಾದ ರೆಸಾರ್ಟ್ಗಳು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿವೆ. ಈ ದ್ವೀಪ ಸಾಲುಗಳಲ್ಲಿ ನಾನಾ ಜಲಕ್ರೀಡೆಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಒಟ್ಟಾರೆ ಜೀವಮಾನದಲ್ಲಿ ಬೋರಾ ಬೋರಾಕ್ಕೊಮ್ಮೆ ಭೇಟಿ ಕೊಡಲೇಬೇಕು. ದ್ವೀಪದ ಹೆಸರು ಮಾಲ್ಡೀವ್ಸ್. ಈ ದ್ವೀಪ ರಿಪಬ್ಲಿಕ್ ಆಫ್ ಮಾಲ್ಡೀವ್ಸ್ ನಲ್ಲಿದೆ. ಪ್ರಪಂಚದ ಅತ್ಯಂತ ಸುಂದರ ಟಾಪ್ 1 ದ್ವೀಪ ಸ್ಥಾನವನ್ನು ಮಾಲ್ಡೀವ್ಸ್ ದ್ವೀಪ ಅಲಂಕರಿಸುತ್ತೆ.
ಹಿಂದೂ ಮಹಾಸಾಗರದಲ್ಲಿರೋ ಈ ಅತೀ ಸುಂದರ ದ್ವೀಪದಲ್ಲಿ 1,000ಕ್ಕೂ ಹೆಚ್ಚು ಹವಳ ದ್ವೀಪಗಳಿವೆ. ಆಕರ್ಷಣೀಯ ಬೀಚ್ಗಳು, ಹವಳ ದಂಡೆಗಳು, ಕಣ್ಣು ಕೋರೈಸೋ ಮತ್ಸ್ಯ ರಾಶಿಗಳು ಈ ದ್ವೀಪದ ಅಂದವನ್ನ ಇನ್ನಷ್ಟು ಹೆಚ್ಚಿಸಿವೆ. ಇಲ್ಲಿನ ಹೊಳೆವ ಮರಳ ರಾಶಿ, ತಿಳಿ ನೀಲಿ ಬಣ್ಣದ ಸಾಗರದ ನೀರು ನಮ್ಮ ಕಣ್ಣು ಕೋರೈಸುತ್ತೆ. ಮಾಲ್ಡೀವ್ಸ್ ಬೀಚ್ 70 ಬಗೆಯ ಹವಳಗಳಿಗೆ ಹಾಗೂ ಅಸಂಖ್ಯಾತ ಜಲಚರಗಳ ಆವಾಸ ಸ್ಥಾನವಾಗಿವೆ. ಹಾಗಾಗಿ ನೀವು ಸಾಗರದಾಳದ ಅಂದವನ್ನ ಇಲ್ಲಿ ಕಣ್ತುಂಬಿಸಿಕೊಳ್ಳಬಹುದು. ಇಲ್ಲಿ ಸ್ಕೂಬಾ ಡೈವಿಂಗ್, ನೀರಿನಾಳದ ನಡಿಗೆ ನಡೆಸಿ ಅದ್ಭುತ ಅನುಭವ ಪಡೆದುಕೊಳ್ಳಬಹುದು. ಇಲ್ಲಿನ ಸೂರ್ಯಾಸ್ತ ಕಾಣೋದೇ ಕಣ್ಣಿಗೆ ಹಬ್ಬ. ವಿಶ್ವದ ಟಾಪ್ 10 ಸುಂದರ ದ್ವೀಪಗಳನ್ನ ಕಂಡು ನಿಮಗೂ ಖುಷಿಯಾಗಿರ್ಬೇಕಲ್ವಾ? ನೋಡಿದ್ರಲ್ಲ ವೀಕ್ಷಕರೇ, ಪ್ರಪಂಚದಲ್ಲಿರೋ ಟಾಪ್ 10 ದ್ವೀಪಗಳನ್ನ. ಇಂತಹ ತಾಣಗಳು ಎಷ್ಟು ಸುಂದರವಾಗಿದೆಯೋ ಅದಕ್ಕೊಮ್ಮೆ ಭೇಟಿ ಕೊಡ್ಲೇಬೇಕು ಅಂತ ಅಂದೇ ಅನ್ಸುತ್ತೆ. ಇಂತಹ ಚಾನ್ಸ್ ಸಿಕ್ಕರೆ ಖಂಡಿತ ಮಿಸ್ ಮಾಡಬೇಡಿ. ಇದೇ ಇವತ್ತಿನ ವಿಶೇಷ. ಇಂತಹ ಇನ್ನಷ್ಟು ಸುದ್ದಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.